ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಸ್ಪೆಷಲ್ ವಡಾ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆ ಸಮವಾಗಿ ಮಾಡಿ ತೆಗೆಯುವಂತ ಒಂದು ವಡಾ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಉದ್ದಿನ ವಡಾ ಟೇಸ್ಟ್ ಅಲ್ಲಿ ಇರುತ್ತೆ. ನಮಗೆ ಒಂದು ಬ್ಲ್ಯಾಕ್ ಟೀ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರಸಂ ರೈಸ್ ಜೊತೆ, ಸಾಂಬಾರ್ ರೈಸ್ ಜೊತೆ, ತರಕಾರಿ ಸಾಂಬಾರ್ ರೈಸ್ ಜೊತೆ ಊಟಕ್ಕೆ ತುಂಬಾ ಚೆನ್ನಾಗಿ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ನೀವು ಸಾಯಂಕಾಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮಿಕ್ಸಿಂಗ್ ಬೌಲ್ ನಾನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನಾನು 1 ಕಪ್ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಸಮವಾಗಿ ತಗೋಬೇಕು. ಹಾಕೊಳ್ತಾ ಇದ್ದೀನಿ. ಸಮವಾಗಿ ನಾನು ತಗೊಂಡಿದ್ದೀನಿ 1 ಕಪ್ ಅಷ್ಟು. ನೀರು ಹಾಕಿ 2 ಸಲ ಚೆನ್ನಾಗಿ ವಾಶ್ ಮಾಡಿ 2 ಸಲ ಚೆನ್ನಾಗಿ ನಾನು ತೊಳೆದು ನೀರು ಹಾಕಿ 1 ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ. ನಾವು ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ನಾವು ಅಕ್ಕಿ ನೆನೆಸಿ ನೀರು ಹಾಕಿ 1-2 ಸಲ ತೊಳ್ಕೊಂಡು ಆಮೇಲೆ ನಾವು ನೀರು ಹಾಕಿ ಅಕ್ಕಿ ನೆನೆಯಕ್ಕೆ ಇಡೋದು ತುಂಬಾ ಒಳ್ಳೇದು. ಗಂಟೆ ಹೀಗೆ ಗಂಟೆ ನೆನೆಯಕ್ಕೆ ಬಿಟ್ರೆ ಸಾಕು. ಈಗ 1 ಗಂಟೆ ನಂತರ ಆಗಿದೆ. ಈಗ ನೋಡಿ ನಾನು ಅದನ್ನ ಚೆನ್ನಾಗಿ ತೊಳೆದು ಸೋಸಿ ತಗೊಬಂದಿದ್ದೀನಿ. ನೀರಿಲ್ಲದೆ ಈಗ ಇದನ್ನ ರುಬ್ಕೊಳ್ಳೋದಿದೆ. ನೀರ್ ಹಾಕದೆ ರುಬ್ಕೊಳ್ಳೋದು ತುಂಬಾ ಒಳ್ಳೆ ಕಷ್ಟ ಆಗುತ್ತೆ. ಅಂದ್ರೆ ಒಂದು ಸ್ವಲ್ಪ ನೀರ ಇದೆಲ್ಲ ಕೂಡ ಹಾಕೊಂಡು ನೀರ್ ಹಾಕದೆ ರುಬ್ಬಿ ತಗೊಳ್ತೀನಿ. ಇಲ್ಲಿ ನಾನು ರುಬ್ಬಿ ತಗೊಬಂದಿದ್ದೀನಿ. ಇಷ್ಟು ನಮಗೆ ತರಿಯಾಗಿರ್ಬೇಕು. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ತರಿಯಾಗಿದ್ರೆ ನಮಗೆ ಟೇಸ್ಟ್ ಕೊಡೋದಕ್ಕೆ ತಿನ್ನೋದಕ್ಕೆ ಹಾಕೊಳ್ಳೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕಾದ ಏನು ನಾನು ಹಾಕೊಳ್ತಾ ಇದ್ದೀನಿ. 3 ಈರುಳ್ಳಿ ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೋ. ಶುಂಠಿ ಕೂಡ ಒಂದು ಸಣ್ಣ ಪೀಸ್, ಅದನ್ನ ತುಂಬಾ ಚಿಕ್ಕಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೂಡ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸು ಒಂದು 4 ಚಿಕ್ಕ ಚಿಕ್ಕಗೆ ಕಟ್ ಮಾಡಿದ್ದು. ನಾನು ಇಲ್ಲಿ ಕರ್ಬೇ ಸೊಪ್ಪು ಕೂಡ ಚಿಕ್ಕ ಚಿಕ್ಕ ಇಟ್ಕೊಂಡಿದ್ದೀನಿ, ಒಂದು 2 ಇಂಕಷ್ಟು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ನಾನಿಲ್ಲಿ ಚಿಕ್ಕಗೆ ಇಟ್ಕೊಂಡಿದ್ದೆ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಚೂರು ಹಿಂಗ ಹಾಕೊಳ್ತಾ ಇದ್ದೀನಿ. 1 ಚಿಟಿಕೆ ಅಷ್ಟು, ಒಂದು ಪಿಂಚ್ ಅಷ್ಟು ಹಾಕೊಂಡ್ರೆ ಸಾಕು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕೊಂಡು ಹಾಗೆ ಅದನ್ನ ಒಂದು ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಂಡೆ ಆದ್ರೂ ಕೂಡ ಅದ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಅದು ನಮಗೆ ಚೆನ್ನಾಗಿ ಉಪ್ಪಿ ಬರುತ್ತೆ. ಈ ರೀತಿ ಚೆನ್ನಾಗಿ ನನ್ನ ಕೈಯಿಂದ ಮಿಕ್ಸ್ ಮಾಡ್ಕೊಂಡು 15 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ವಡ ಹಾಕಿ ತೋರಿಸ್ತೀನಿ. ಮಿಕ್ಸ್ ಮಾಡಿದ್ಮೇಲೆ 10-15 ನಿಮಿಷ ಬಿಡಬೇಕು. ಕಡಾಯಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಇದ್ದಂಗೆ ಇಲ್ಲಿ ಒಂದು ಬಾಳೆ ಎಲೆ ಪೀಸ್ ತಗೊಂಡೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ವಡಾ ನೋಡಿ ಈ ರೀತಿ ನಾನು ತಟ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಹದದಲ್ಲಿ ನಮಗೆ ಸಿಗುತ್ತೆ. ಇಷ್ಟು ತೆಳುವನೆ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ರಫ್ ಆಗಿ ನಾವು ಈ ವಡಾನ ತಟ್ಕೋಬೇಡಿ. ಈಗ ಎಣ್ಣೆಗೆ ಬಿಟ್ಕೊಂಡೆ. ಈಗ ಮತ್ತೊಂದು ಕೂಡ ನಾನು ಇದೇ ರೀತಿ ತಟ್ಟಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಎಣ್ಣೆಗೆ ಬಿಟ್ಕೊಂಡು ಮತ್ತೊಂದು ಕೂಡ ನಾನು ಹೀಗೆ ನಿಮಗೆ ತಟ್ಟಿ ತೋರಿಸ್. ಬಾಳೆಯಲ್ಲಿ ತಟ್ಕೊಂಡು ನಮಗೆ ಆ ವಡಾ ಬಿಟ್ಕೊಳ್ಳೋದಾದ್ರೆ ಎಣ್ಣೆಯಲ್ಲಿ ನಮಗೆ ತುಂಬಾ ಈಸಿಯಾಗಿ ನಾವು ವಡಾ ತಟ್ಕೋಬಹುದು. ನಾವು ಗಟ್ಟಿಯಾಗಿ ಕಲಗಿಸ್ಕೊಂಡು ಕಡ್ಲೆ ವಡಾ ಎಲ್ಲ ಮಾಡುವಾಗ ನಮಗೆ ಕೈ, ಆದ್ರೆ ಈ ವಡಾ ತಟ್ಟುವಾಗ ನಮಗೆ ಬಾಳೆ ಎಲೆಯಲ್ಲಿ ತಟ್ಕೊಳ್ಳುವಾಗ ಈಸಿ ಆಗಿರುತ್ತೆ. 4 ವಡೆಗಳನ್ನ ಕೂಡ ನಾನು ತಟ್ಟಿ ಹಾಕೊಂಡೆ. ಈಗ ನಾನು ಅದನ್ನ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಹಾಕಿದ್ನ ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಬಾಕಿ ಇರೋದು 2 ಕೂಡ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಮೀಡಿಯಂ ಸಿಮ್ ಅಲ್ಲಿ ಇರಬೇಕು, ಹೈಯಲ್ಲೂ ಇಡಬೇಡ್ದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೇನೆ ನಮಗೆ ವಡ ತುಂಬಾ ನಮಗೆ ಚೆನ್ನಾಗಿ ಬರುತ್ತೆ. ಬ್ರೌನಿಶ್ ಆಗಿ ಅಂದ್ರೆ ಒಂದು ಬ್ರೌನ್ ಆಗಿ ಬರುತ್ತೆ. ನಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಹದದಲ್ಲಿ ನಾನು ಬೇಯಿಸ್ಕೊಂಡೆ. ಹೀಗೆ ಫಸ್ಟ್ ಹಾಕಿದ 2ನ ನಾನು ತಗೊಳ್ತಾ ಇದ್ದೀನಿ. ಬಾಕಿ ಇರೋ 2 ಕೂಡ ನಾನು ತಗೊಂಡೆ. ಈಗ ನಾನು ವಡಾ ತಟ್ಟಿ ಹಾಕೋದನ್ನ ನಿಮಗೆ ತೋರಿಸ್ತಾ ಇಲ್ಲ, ಹಾಕೊಳ್ತಾ ಇದ್ದೀನಿ. 8 ವಡಾ ಮಾಡಿದ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಸಲ ಮಾಡಿದ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಬೆಂದಿದೆ ಚೆನ್ನಾಗಿ. ಈಗ ನಮಗೆ ವಡಾ ರೆಡಿ. ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡಿ ತೋರಿಸ್ತೀನಿ. ಸರ್ವ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಬ್ಲ್ಯಾಕ್ ಟೀ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತಿನ್ನೋದಕ್ಕೆ ಬಿಸಿ ಬಿಸಿ ಈ ಮಳೆಗಾಲದಲ್ಲಿ ನೀವು ಕೂಡ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.